ಹಲೋ ಆ್ಯಂಡ್ ವೆಲ್ಕಮ್ ಟು ಅಶ್ರತ್ಸ್ ವ್ಲಾಗ್ಸ್ ಗೈಸ್. ಇವತ್ತು ಸಂಡೇ ಹಾಗೂ ನಾವು ಸಂಡೇ ಸ್ಪೆಷಲ್ ಏನು ಮಾಡ್ತಿದ್ದೀವಿ ಅಂದರೆ ಟೂನಾ ಫಿಶ್ ಫ್ರೈ ಹಾಗೂ ಬಂಗುಡೆ ಸಾಂಬಾರ್. ಒಂದು ಪ್ಲೇಟಲ್ಲಿ ನಾವು ಇವಾಗ ಸ್ಪೈಸಸ್ನ ತೆಗೆದು ಇಟ್ಕೊಂಡಿದ್ದೀವಿ. ಸೊ ಗೈಸ್, ಇವಾಗ ತೊಗೊಂಡಿರೋ ಸ್ಪೈಸಸ್ನ ಹುರ್ಕೊಳ್ಳೋಣ ಬನ್ನಿ. ನಾವು ಮೆಂತ್ಯ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇದಿಷ್ಟನ್ನು ಹುರ್ಕೊಂಡು ಒಂದು ಪ್ಲೇಟ್ನಲ್ಲಿ ತಗೊಳ್ಳೋಣ. ಆದ ನಂತರ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ನಾವು ಒಂದು ಸ್ವಲ್ಪ ಹುರ್ಕೊಬೇಕು. ಇದನ್ನು ನಾವು ಮಸಾಲೆಯಲ್ಲಿ ರುಬ್ಕೊಳ್ಳೋಕ್ಕೆ ಬಳಸ್ತೀವಿ. ಗೈಸ್, ನೀವು ಇಲ್ಲಿ ನೋಡ್ಬೋದು ಈರುಳ್ಳಿಯ ಪ್ರಮಾಣ ನಾವು ಹೆಚ್ಚಾಗಿ ತೊಗೊಂಡಿದ್ದೀವಿ ಬೆಳ್ಳುಳ್ಳಿಗಿಂತ. ಏನಕ್ಕಂದರೆ ಇದು ಮೀನು ಸಾರಿಗೆ ಒಳ್ಳೆ ರುಚಿ ಕೊಡುತ್ತೆ ಈರುಳ್ಳಿ ಜಾಸ್ತಿ ಹೆಚ್ಚಾಗಿ ನಾವು ಬಳಸಿದ್ರೆ. ನೀವು ಇಲ್ಲಿ ನೋಡ್ಬೋದು ಹುರಿದಿರುವಂಥ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ನಾವು ಒಂದು ಮಿಕ್ಸರಲ್ಲಿ ತೊಗೊಂಡಿದ್ದೀವಿ. ಬನ್ನಿ ಇವಾಗ ಒಣಮೆಣಸಿನ್ಕಾಯನ್ನು ಹುರ್ಕೊಳ್ಳೋಣ. ತುರಿದಿರುವ ತೆಂಗಿನಕಾಯನ್ನು ಇವಾಗ ಜಾರಲ್ಲಿ ಹಾಕ್ಕೊತಾ ಇದ್ದೀವಿ. ಸೊ ಹುರಿದಿರುವಂಥ ಸ್ಪೈಸಸ್ ಹಾಗೂ ಏನು ಮಸಾಲೆ ಇದೆ ಅದನ್ನು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಇದಕ್ಕೆ ಒಂದೆರಡು ಟೊಮೊಟೊ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಬೋಣ ಬನ್ನಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ. ಇದನ್ನು ನೀವು ಅಡುಗೆ ಮಾಡೋ ಟೈಮಲ್ಲಾದರೂ ಹಾಕ್ಕೋಬೋದು, ಈ ಥರ ಮಸಾಲೆಯಲ್ಲಿ ಆದರೂ ಹಾಕ್ಕೋಬೋದು. ನಾವು ಇವಾಗಲೇ ಹಾಕ್ಕೊತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು ನಮ್ಮ ಮಸಾಲೆ ರೆಡಿ ಆಗಿದೆ. ಸೊ ಗೈಸ್, ನಾವು ಮೀನು ಸಾರು ರುಚಿ ಬರಲಿ ಅಂತ ಸಾಂಬಾರನ್ನು ಮಡಿಕೆಯಲ್ಲಿ ಮಾಡ್ತಾ ಇದ್ದೀವಿ. ನೀವು ಮಡಿಕೆಯನ್ನು ಬಳಸಿ ಒಳ್ಳೆ ರುಚಿ ಬರುತ್ತೆ. ಸೊ ಇವಾಗ ಮಡಿಕೆ ಕಾದಿದೆ, ಮಡಿಕೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಒಗ್ಗರಣೆಗೆ ಸಾಸಿವೆ, ಕಸ್ತೂರಿ ಮೇಥಿ, ಕರಿಬೇವು ಹಾಗೂ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ನಾವು ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀವಿ. ಈ ಕಡೆ ನಮ್ಮದು ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಡಿಕೆಯಲ್ಲಿ ಮಸಾಲೆಯನ್ನು ಹಾಕಾಗಿದೆ. ಇವಾಗ ಅದೊಂದು ಸ್ವಲ್ಪ ಬೇಯೋವರೆಗೂ ನಾವು ಅದನ್ನು ಹಾಗೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಮಸಾಲೆ ಕುದಿಬೇಕು, ಬೇಯಬೇಕು. ಆವಾಗಲೇ ನಮಗೆ ಹಸಿ ವಾಸನೆ ಏನಿದೆ ಅದು ಹೋಗಿ ಒಳ್ಳೆ ರುಚಿ ಬರುತ್ತೆ. ಫ್ರೆಂಡ್ಸ್, ಮಸಾಲೆ ಚೆನ್ನಾಗಿ ಬಂದಿದೆ. ಇವಾಗ ಬನ್ನಿ ಫಿಶ್ನ ಮಸಾಲೆಯಲ್ಲಿ ಹಾಕ್ಕೊಳ್ಳೋಣ. ನೀವು ಇಲ್ಲಿ ಗಮನಿಸ್ಬೋದು ನಾವು ಫ್ರೈಗೆ ಬರೀ ಟೂನಾ ಫಿಶ್ ಹಾಕ್ತಾಯಿದ್ದೀವಿ, ಸಾಂಬಾರ್ಗೆ ಬರೀ ಬಂಗುಡೆ ಫಿಶ್ ಹಾಕ್ತಾಯಿದ್ದೀವಿ. ಯಾಕಂದರೆ ಸಾಂಬಾರು ನಾವು ಬಂಗುಡೆದು ಮಾಡ್ತಾಯಿದ್ದೀವಿ, ಫಿಶ್ ಫ್ರೈ ಬಂದು ನಾವು ಟೂನಾ ಫಿಶ್ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಸ್ಟವ್ ಮೇಲೆ ನಾವು ಚಾಕು ಬಿಸಿ ಮಾಡ್ಕೊತಾ ಇದ್ದೀವಿ. ಸೊ ಆ ಚಾಕು ಬಿಸಿ ಆದ ನಂತರ ಸಾಂಬಾರಲ್ಲಿ ಎದ್ದು ತೆಗಿಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೃಷ್ಟಿ ಆಗೋದಿಲ್ಲ ಹಾಗೂ ನಮ್ಮ ಹೊಟ್ಟೆ ನೋವು ಬರೋದಿಲ್ಲ ಅಂತ ನಾವು ಇದನ್ನು ಪಾಲನೆ ಮಾಡ್ತೀವಿ. ಸೊ ಗೈಸ್, ಫಿಶ್ ಸಾಂಬಾರ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತಿದೆ. ತಿಂಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಟೂನಾ ಫಿಶ್ ಫ್ರೈ ತುಂಬ ಸಕ್ಕತ್ತಾಗಿ ಬಂದಿದೆ. ತಿಂಡಿ ರುಚಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಗೈಸ್.